ದರ್ಶನ್ ಹಾಸಿಗೆ ದಿಂಬುಗಾಗಿ ಕೋರ್ಟ್ಗೆ ಹೋಗ್ತಾರೆ. ಆದರೆ ಈ ಕೈದಿಗಳಿಗೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ಪರಂ ಸ್ವಲ್ಪ ಸಿಟ್ಟಾಗಿದ್ದಾರೆ ಈ ಒಂದು ವಿಚಾರದಲ್ಲಿ ಗೃಹ ಸಚಿವ ಪರಮೇಶ್ವರ್. ಯಾಕಂದ್ರೆ ದರ್ಶನ್ ಪದೇ ಪದೇ ಕೇಳ್ತಾ ಇದ್ರು, ಕೋರ್ಟ್ಗೆ ಹೋಗ್ತಾ ಇದ್ರು, ನನಗೆ ಹಾಸಿಗೆ ದಿಂಬನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಆದರೆ ಇಲ್ಲಿ ಏನಾಗ್ತಾ ಇದೆ, ಈಗ ಈ ಕೈದಿಗಳಿಗೆ, ಕೆಲವು ಕೈದಿಗಳಿಗೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ಪರಮೇಶ್ವರ್ ಸಿಟ್ಟಾಗಿ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದರ್ಶನ್ ದಿಂಬು ಹಾಸಿಗೆಗೆ ಕೋರ್ಟ್ನಲ್ಲಿ ಮನವಿ ಮಾಡ್ತಾರೆ. ಕೇಳ್ಕೊಂಡ್ರು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಆದರೆ ಈ ಕೈದಿಗಳಿಗೆ ಯಾಕೆ ಈ ರೀತಿಯಾದಂತಹ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಸ್ವಲ್ಪ ಗರಂ ಆಗಿದ್ದಾರೆ. ಪರಂ ಈಗ ಸ್ವಲ್ಪ ಗರಂ ದರ್ಶನ್ ವಿಚಾರದಲ್ಲಿ. ಯಾಕೆ ಅಂದರೆ ದರ್ಶನ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಜೈಲಿನಲ್ಲಿರುವಂತಹ ಒಂದು ಅವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಪದೇ ಪದೇ ಹೀಗಾಗ್ತಾ ಇದೆ ಅಂತ ಹೇಳಿ ಇಂದಿಗೂ ಕೂಡ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ದಯಾನಂದ್ ಅವರ ಜೊತೆ ಮಾತನಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿನ್ನೆ ನಾನು ಮಾತನಾಡಿದ್ದೇನೆ, ಈ ಒಂದು ವಿಚಾರವಾಗಿ ಹೇಳಿದ್ದಾರೆ. ಪದೇ ಪದೇ ಇದು ನಡೀತಾ ಇದೆ, ಬೆಳಕಿಗೆ ಬರ್ತಾ ಇದೆ ಈ ರೀತಿಯಾದಂತಹ ಪ್ರಕರಣಗಳು. ಯಾಕೆ, ಯಾರು ಉಸ್ತುವಾರಿ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಥವಾ ಆಗಬೇಕು ಅಂತ ಹೇಳಿ ಮಾತನಾಡಿರುವಂಥದ್ದು. ಇದು ನಾನ್ಸೆನ್ಸ್, ಇದೆಲ್ಲ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಪರಮೇಶ್ವರ್ ಸ್ವಲ್ಪ ಸಿಟ್ಟಿಗೆದ್ದಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಸ್ವೀಕರಿಸಿದ್ದು ದಯಾನಂದ್ ಅವರಿಂದ ವರದಿ ಕೇಳಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನಾನೇ ಅಧಿಕಾರಿಗಳ ಒಂದು ಸಭೆ ಕರಿತೇನೆ, ಅಲ್ಲಿ ಮಾತನಾಡ್ತೀನಿ ಎಲ್ಲವನ್ನು ಕೂಡ ಅಂತ ಹೇಳಿರುವಂಥದ್ದು ಪರಮೇಶ್ವರ್. ದಯಾನಂದ್ ವರದಿ ಕೊಟ್ಟ ಮೇಲೆ ಪರಿಶೀಲನೆ ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ವರದಿ ನಮಗೆ ಸಮಾಧಾನ ಆಗದೇ ಇದ್ದರೆ ಉನ್ನತ ಮಟ್ಟದ ಒಂದು ತನಿಖೆ ಕೂಡ ಆಗುತ್ತೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ದರ್ಶನ್ ಹಾಸಿಗೆ ದಿಂಬಿಗಾಗಿ ಕೇಳ್ಕೊಳ್ತಾ ಇದ್ದಾರೆ, ಬೇಡಿಕೊಳ್ಳುತ್ತಾ ಇದ್ದಾರೆ. ಅನೇಕ ಬಾರಿ ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಂಡ್ರು, ಆದರೂ ಕೂಡ ಅವರಿಗೆ ಇಲ್ಲಿಯವರೆಗೂ ಕೂಡ ಸರಿಯಾದ ರೀತಿಯ ಒಂದು ಸೌಲಭ್ಯಗಳು ಸಿಗಲಿಲ್ಲ. ಹೀಗಿರುವಾಗ ಅನೇಕ ಒಂದು ಪ್ರಕರಣಗಳಲ್ಲಿ ಇವರೇ ಮಾಡಿರೋದು ಅಂತ ಸಾಬೀತಾಗಿ ಶಿಕ್ಷೆ ಅನುಭವಿಸ್ತಿರುವಂತಹ ಕೈದಿಗಳಿಗೆ ಯಾಕೆ ಈ ರೀತಿಯಾದಂತಹ ಒಂದು ರಾಜಾತಿಥ್ಯ ಅನ್ನುವಂತಹ ಒಂದು ರೀತಿಯಲ್ಲಿ ದರ್ಶನ್ ಪರವಾಗಿ ಗೃಹ ಸಚಿವರು ಸ್ವಲ್ಪ ಮಾತನಾಡಿದ್ದಾರೆ. ದರ್ಶನ್ ವಿಚಾರದಲ್ಲಿ ಹಂಗಾಗ್ತಾ ಇದೆ, ಯಾಕೆ ಈ ಕೈದಿಗಳ ವಿಚಾರದಲ್ಲಿ ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸೋದಿಲ್ಲ, ಯಾಕೆ ಇವರು ಬಯಸಿದ್ದೆಲ್ಲವೂ ಕೂಡ ಸಿಗುತ್ತಾ ಇದೆ, ಇದರಲ್ಲಿ ಯಾರ ಲೋಪದೋಷ ಇದೆ, ಅಲ್ಲಿರುವಂತಹ ಇನ್ಚಾರ್ಜ್ ಯಾರು, ಅಧಿಕಾರಿಗಳು ಯಾರು, ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ. ನಾನು ದಯಾನಂದ್ ಅವರ ಹತ್ರ ಮಾತನಾಡಿದ್ದೀನಿ, ಕರೆ ಮಾಡಿದ್ದೀನಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ, ಮತ್ತು ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಿ ಅಂತ ಕೂಡ ಹೇಳಿದ್ದೀನಿ. ಆಮೇಲೆ ನಂತರ ನಾನು ಸಭೆಯನ್ನು ಕರಿತೀನಿ, ಮಾತನಾಡ್ತೀನಿ. ಯಾಕೆ ಹೀಗಾಗ್ತಾ ಇದೆ, ಪದೇ ಪದೇ ಜೈಲಿನಲ್ಲಿ ಈ ರೀತಿ ಆಗೋದಕ್ಕೆ ಕಾರಣ ಏನು, ಯಾರು ಕುಮ್ಮಕ್ಕಿದೆ, ಸುಲಭವಾಗಿ ಎಲ್ಲವೂ ಕೂಡ ಸಿಗ್ತಾ ಇದೆ ಕೈದಿಗಳಿಗೆ, ಅದು ಹೇಗೆ? ಜೈಲಲ್ಲಿರುವಂತಹ ಒಂದು ಅವ್ಯವಸ್ಥೆ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ, ಸಿಟ್ಟನ್ನು ಹೊರಹಾಕಿದ್ದಾರೆ ಪರಮೇಶ್ವರ್ ಈಗ. ಯಾಕಂದರೆ ನಿನ್ನೆಯಿಂದ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಕೂಡ ಒಬ್ಬ ರೌಡಿ ಶೀಟರ್ ಬರ್ತ್ಡೇಯನ್ನು ಮಾಡ್ಕೊಂಡಿದ್ದ, ಆ ಫೋಟೋಗಳು ಕೂಡ ಹರಿದಾಡಿತ್ತು. ಹೀಗಾಗಿ ಈಗಿರುವಾಗ ಕುಖ್ಯಾತ ಒಂದು ಕೈದಿಗಳೇನಿದ್ದಾರೆ ಅವರಿಗೂ ಕೂಡ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ. ಉಮೇಶ್ ರೆಡ್ಡಿ ಅಂತವರಿಗೆ ಫೋನ್ ಕೊಡ್ತಾ ಇದ್ದಾರೆ, ಇದು ಟಿವಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಕೊಡ್ತಾ ಇದ್ದೀರಿ ಅಂತಂದರೆ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ? ಉಮೇಶ್ ರೆಡ್ಡಿ ಗೊತ್ತು ಎಂತಹ ಒಂದು ಕೃತ್ಯಗಳನ್ನು ಎಸಗಿದ್ದಾನಂತ ಎಲ್ಲರಿಗೂ ಕೂಡ, ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ಜೈಲಿನಲ್ಲಿ ರಾಜಮರ್ಯಾದೆ, ರಾಜಾತಿಥ್ಯ ಕೊಡ್ತೇ ಇದ್ದೀರಿ ಅಂತಂದರೆ ಇದು ಹೇಗೆ ಅಂತ ಹೇಳಿ ಆ ವಿಚಾರವಾಗಿ ಮಾತನಾಡಿದ್ದಾರೆ. ಪದೇ ಪದೇ ಹೀಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ? ಹಿಂದೆಯೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ನೀವು ಸರಿಯಾದ ರೀತಿಯಲ್ಲಿ, ಅದಕ್ಕೆ ಮತ್ತೆ ಇದು ರಿಪೀಟ್ ಆಗ್ತಾ ಇದೆ. ಅಥವಾ ಏನೇ ಮಾಡಿದ್ರು ಸುಮ್ಮನೆ ಇರ್ತಾರಾ ಅಂತ ಏನಾದರೂ ಅಂದ್ಕೊಂಡಿದ್ದಾರಾ, ಅಥವಾ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಸುಮ್ಮನೆ ಇರಲ್ಲ, ಇನ್ಮೇಲೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ದರ್ಶನ್ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಅವ್ರು ಕೇಳಿದ್ದು ಬರೀ ಹಾಸಿಗೆ ದಿಂಪು, ಅದನ್ನು ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಇವರಿಗೆ ಮಾತ್ರ ಮೊಬೈಲ್ ಕೊಡ್ತಾ ಇದ್ದಾರೆ, ಟಿವಿ ಕೊಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ದಯಾನಂದ್ ಅವ್ರ ಜೊತೆ ನಾನು ಮಾತನಾಡಿದ್ದೀನಿ, ಅದೇನೇನು ವಿಚಾರ ಅಂತ. ಪದೇ ಪದೇ ಹೀಗಾಕೆ ಆಗ್ತಾ ಇದೆ ಅಂತ ಕೇಳಿದ್ದೀನಿ. ಯಾರು ಉಸ್ತುವಾರಿ ಅಲ್ಲಿ ಅವರು ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ, ಅವ್ರ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಿ, ಹಾಕಲೇಬೇಕು. ಈ ಒಂದು ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ನಿಜಕ್ಕೂ ಕೂಡ ಇದನ್ನು ನಾವು ಹೀಗೆ ಸುಮ್ಮನೆ ಬಿಡೋದಿಲ್ಲ. ಇದೆಲ್ಲ ನಾನ್ಸೆನ್ಸ್ ವಿಚಾರಗಳು. ಯಾರು ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಸಿಟ್ಟಿಗೆದ್ದು ಮಾತನಾಡಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ದರ್ಶನ್ ವಿಚಾರದಲ್ಲಿ ಕೂಡ ಎತ್ಕೊಂಡು ಯಾಕೆ ಈ ರೀತಿ ತಾರತಮ್ಯ ಆಗ್ತಾ ಇದೆ, ಅಧಿಕಾರಿಗಳು ಯಾಕೆ ಅವ್ರ ಮೇಲೆ ಏನಾದರೂ ವೈಯಕ್ತಿಕವಾದ ದ್ವೇಷ ಇದೆ, ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ನೋಡಿ. ಇವರಿಗೆ ಸಿಕ್ಕಿದ್ದು ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಪರಮೇಶ್ವರ್ ಅವರ ಒಂದು ಮಾತಿನ ಅರ್ಥ. ಅವ್ರು ಹೇಳ್ತಾ ಇರೋದೇನು,
ಕೈದಿ ಅಂತ ಆದಾಗ ಜೈಲಿನಲ್ಲಿ ಇರುವಂತಹ ಒಂದು ಎಲ್ಲ ನಿಯಮಗಳು ಕೂಡ ಏನಿದೆ ಎಲ್ಲರೂ ಕೂಡ ಒಂದೇ ಆಗಿರುತ್ತೆ. ಅವರು ಸ್ಟಾರ್ ಆಗಿರಲಿ ಅಥವಾ ಸಾಮಾನ್ಯ ಕೈದಿ ಆಗಿರಲಿ, ಇನ್ನೊಬ್ಬರಾಗಿರಲಿ ಮತ್ತೊಬ್ಬರಾಗಲಿ, ಎಂಥ ದೊಡ್ಡ ಒಂದು ಪ್ರಕರಣದಲ್ಲಿ ಬಂದವರು ಕೂಡ ಆಗಿದ್ರು ಕೂಡ ಅವರಿಗೆ ಸಾಮಾನ್ಯವಾಗಿ ಜೈಲಿನಲ್ಲಿ ಏನೋ ಒಂದು ರೂಲ್ಸ್ ಇರುತ್ತೆ, ಅವೆಲ್ಲವೂ ಒಂದೇ ರೀತಿಯಾಗಿ ಅನುಸರಿಸಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ಕೈದಿಗಳಿಗೆ ಒಳ್ಳೆಯ ಒಂದು ಮರ್ಯಾದೆ ಸಿಗ್ತಾ ಇದೆ, ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ಒಬ್ಬ ಸೆಲೆಬ್ರಿಟಿ ದರ್ಶನ್, ಅದು ಕೂಡ ಗೊತ್ತಿರುವಂತಹ ವಿಚಾರ, ಈಗೇನೋ ಹೋಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರು ಆರೋಪಿಯಾಗಿ ಒಳಗಡೆ ಇದ್ದಾರೆ. ಅದನ್ನು ಕೂಡ ಗಮನಿಸಬೇಕಲ್ಲ, ಅವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಕೊಡಬೇಕಲ್ಲ. ಇವ್ರಿಗೇನು ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸ್ಪೆಷಲ್ ಆಗಿ ಕೊಡುವಂಥ ಯಾರೂ ಕೇಳಿಲ್ಲ. ಏನು ಕೋರ್ಟ್ ಆದೇಶ ಕೊಟ್ಟಿದೆ, ಏನು ಮತ್ತು ಕಾನೂನು ನಡಿಯಲ್ಲಿ ಏನೇನು ಕೊಡಬೇಕು ಅವನ್ನು ಕೊಟ್ಟರೆ ಸಾಕು, ಅಷ್ಟೇ ತಾನೇ ಅವರು ಕೂಡ ಕೇಳಿದ್ದು. ಪ್ರತಿ ಬಾರಿ ಕೂಡ ದರ್ಶನ್ ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಂಡು ಕೇಳಿದ್ದು ಇದೆ, ನನಗೆ ಹಾಸಿಗೆ ದಿಂಬು ಸರಿಯಾಗಿ ಕೊಡ್ತಾ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಅಲ್ಲಿ ಅಧಿಕಾರಿಗಳು ನನ್ನ ಹತ್ರ ಸರಿಯಾಗಿ ನಡೆದುಕೊಳ್ತಾ ಇಲ್ಲ, ನನ್ನ ಹೊರಗಡೆ ಬಿಡ್ತಾ ಇಲ್ಲ, ಮನೆ ಊಟಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೇಳಿದ್ರು. ಇಷ್ಟೇ ಕೇಳಿದ್ದು, ಅವರೇನು ಬೇರೆ ಏನೂ ಕೇಳಿರಲಿಲ್ಲ. ಹೀಗಾಗಿ ಈಗಿರುವಾಗ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ನಾನೆಲ್ಲ ಅಧಿಕಾರಿಗಳ ಒಂದು ಸಭೆ ಕೂಡ ಕರೆದು ಮಾತನಾಡ್ತೀನಿ, ವರದಿ ಬಂದ ಮೇಲೆ ಅದೇನಿದೆ ಎತ್ತ ಅಂತ ಕೂಡ ನೋಡ್ತೀವಿ. ಒಂದು ವೇಳೆ ವರದಿ ಸಮಾಧಾನಕರವಾಗಿ ನಮಗೆ ಆಗಲಿಲ್ಲ ಅಂತಂದರೆ ಮತ್ತೆ ಈ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಕೂಡ ಮಾಡಿ ಅಂತ ಹೇಳಿ ನಾನು ಆದೇಶವನ್ನು ಕೊಡ್ತೀನಿ ಅಂತ ಪರಮೇಶ್ವರ್ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.